ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಅಕ್ಕನ ಮಗನ ಉಪನಯನದ ಒಂದು ವ್ಲಾಗ್ ಆಗಿರುತ್ತೆ. ತುಂಬ ಎಲ್ಲ ವೀಡಿಯೋ ಮಾಡಲಿಕ್ಕೇ ಆಗಲಿಲ್ಲ. ಸ್ವಲ್ಪ ಎಷ್ಟಾಯಿತೋ ಅಷ್ಟೇ ಇಲ್ಲೊಂದು ಕ್ಯಾಪ್ಚರ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. 2 ಮಕ್ಕಳನ್ನು ಬಿಟ್ಕೊಂಡು ವೀಡಿಯೋ ಮಾಡೋದಕ್ಕೇ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಮಾಡಿದ್ದೀನಿ, ಅದರದ್ದೇ ಒಂದು ಸ್ವಲ್ಪ ವೀಡಿಯೋನ ಹಾಕ್ತೀನಿ. ಇಲ್ಲಿ ನಾವು ಈ ಥರ ರೆಡಿಯಾಗಿದ್ವಿ ಬೆಳಗ್ಗೆನೇ. ಆದರೆ ನಂತರ ಎಲ್ಲ ಸ್ವಲ್ಪ ಟೈಮ್ ಆಗ್ತಾ ಬಂದಾಗೆ ಮೈಥಿಲಿಗೆ ಯಾಕೋ ಈ ಡ್ರೆಸ್ ಅಷ್ಟು ಕಂಫರ್ಟ್ ಇಲ್ಲಮ್ಮ ಅಂತ ಹೇಳಿ ಅವಳಿಗೊಂದು ಫ್ರಾಕ್ ಹಾಕಿಬಿಟ್ಟೆ. ಅವಳು ಕೂಡ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊತ ಇದ್ಲು. ಒಂದು ಸ್ವಲ್ಪ ಹೊತ್ತಷ್ಟೇ ನಾವು ಈ ಥರ 3 ಜನ ಟ್ವಿನ್ನಿಂಗನ್ನು ಮಾಡ್ಕೊಂಡಿದ್ವಿ. ಒಂದೇ ಥರ ಕಾಣಿಸ್ಬೇಕು ಅಂತೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಮೊದಲೇ ಸ್ಟಿಚ್ ಮಾಡಿಸಿ ಎಲ್ಲ ಮಾಡಿದ್ದೆ. ಡ್ರೆಸ್ ಬಗ್ಗೆ ಅಂತೂ ಕಮೆಂಟ್ ಮಾಡೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿ ನಾನು ಹೇಳ್ದ ಮಾಲಿನಕ್ಕನವರು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದರು. ನನಗಾಗಿರ್ಬೋದು, ನನ್ನ ಮಕ್ಕಳಿಗಾಗಿರ್ಬೋದು ತುಂಬಾ ಖುಷಿಯಾಯಿತು. ಹಾಗೆಯೇ ಶಾಸ್ತ್ರಗಳೇನು ನಡೀತಾ ಇತ್ತು, ನನಗೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಆಗೋಯಿತು. ಇಲ್ಲಿ ಯಾರೋ ಸ್ವಲ್ಪ ವೀಡಿಯೋ ಮಾಡಿರೋದನ್ನು ಕಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಮಾತೃಭೋಜನ ಅಂತ ಫಸ್ಟೇ ಮಾಡ್ತಾರೆ, ಅದಾದ ನಂತರ ಪನ್ನೆ ಅಂತ ಮಾಡ್ತಾರೆ, ಹಾಗೆ ಸ್ನಾನ, ಆಮೇಲೆ ಎದುರುಗೊಳ್ಳೋದು, ಆಮೇಲೆ ಉಪನಯನಕ್ಕೆ ಜನಿವಾರವನ್ನು ಹಾಕೋದು, ಈ ಥರ ಎಲ್ಲ ಶಾಸ್ತ್ರಗಳು ನಡೀತಾ ಇತ್ತು. ನಾನು ಸ್ವಲ್ಪ ವೀಡಿಯೋಗಳನ್ನು ಮಾಡ್ಕೊಂಡಿದ್ದೆ, ಅದನ್ನೇ ಸ್ವಲ್ಪ ಎಡಿಟ್ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ನನಗೆ ಬೇರೆ ಐಡಿಯಾನೇ ಇತ್ತು, ಸ್ವಲ್ಪ ಲೆಂದಿಯಾಗಿ ಚೆನ್ನಾಗಿ ಮಾಡಬೇಕು ಅಂತ. ಬಟ್ 2 ಮಕ್ಕಳನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ಆಗೋಯಿತು. ಸ್ವಲ್ಪ ಕಷ್ಟ ಆಯಿತು. ಇದು ಯಾರೋ ಬೇರೆಯವರು ಮಾಡಿದ್ದನ್ನು ಈಸ್ಕೊಂಡು ಎಡಿಟ್ ಮಾಡಿ ಹಾಕಿದ್ದು ಅಷ್ಟೇ. ಸ್ವಲ್ಪ ನಮ್ಮ ಮೆಮೊರಿಗೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಹಾಕ್ತಾ ಇರೋದು. ಶಾಸ್ತ್ರ ಅಂತೂ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಇಲ್ಲಿ ನಮ್ಮಮ್ಮ ಹಾಗೆಯೇ ನಮ್ಮ ಅಕ್ಕನ ಅತ್ತೆಯವರು ಸೇರಿ ಸ್ನಾನ ಮಾಡಿಸ್ತಾಯಿದ್ರು. ಅದು ಕೂದಲು ಕಟ್ಟಾದ ನಂತರ ಪನ್ನೆ ಅಂತ ಏನು ಮಾಡ್ತಾರಲ್ವ, ಅದಾದ ನಂತರ ಸ್ನಾನ ಮಾಡಿಸ್ಕೊಂಡು ಎದುರುಗೊಳ್ಳೋದು. ನನ್ನ ಆಸೆ ಪ್ರಕಾರ ವ್ಲಾಗ್ ಮಾಡೋದು ಅಂದರೆ ಬಂದು ರಿಲೇಷನ್ಸ್ ಹತ್ರ ಎಲ್ಲ ಮಾತಾಡಿಸಿ, ಆ್ಯಕ್ಚುಲಿ ಸಂಬಂಧಗಳು ಎಷ್ಟು ಕಳಚ್ತಾ ಹೋಗೋದು ಅಂದರೆ ಅದು ಒಂಥರ ಮರ್ತೋಗುತ್ತೆ. ಎಷ್ಟೋ ಕಡೆ ಮದುವೆ ಕರೀತಾರೆ, ಈ ಥರ ಫಂಕ್ಷನ್ಗೆ ಕರೀತಾರೆ, ಏನೋ ಕಾರಣಗಳು ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ನೆಂಟರು ಬಳಗ ಅನ್ನೋದೆಲ್ಲ ಒಂಥರ ಮರ್ತೋಗುತ್ತೆ. ಸೊ ಅದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಮ್ಮ ಅಕ್ಕನೂ ಕೂಡ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು. ಸೊ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಚೆನ್ನಾಗಿ. ಮಾತಾಡಿಸಿ ಅಂದರೆ ವೀಡಿಯೋದಲ್ಲಂತೂ ಎಲ್ರೂ ತೋರಿಸ್ಬೇಕು. ಎಷ್ಟು ಮಾವಂದರು, ಅತ್ತೆಂದರು, ಅತ್ತಿಗೆ, ಅಕ್ಕ, ಅಣ್ಣ, ಭಾವ, ಹೀಗೆ ಎಲ್ಲ ಸಂಬಂಧಗಳನ್ನು ಒಂದು ಸಲ ಮರುಕಳಿಸ್ಬೇಕು ಅನ್ನುವಂತಹ ಆಸೆಯಲ್ಲಿದ್ದೆ ನಾನು. ಎಲ್ಲರ ಹತ್ರನೂ ಹಾಯ್ ಅಂತ ಹೇಳಿಸಿ ಮಾತಾಡಿಸಿ. ಬಟ್ ಏನು ಮಾಡೋದು, ನನ್ನ ಫೋನೇ ನನ್ನ ಕೈಲಿ ಇರಲಿಲ್ಲ, ಅದೇ ಬೇಜಾರಾಗೋಯಿತು. ಫೋನ್ ಇರಲಿಲ್ಲ ಅನ್ನೋದಕ್ಕಿಂತ ನನ್ನ 2 ಮಕ್ಕಳು ನನ್ನ ಕೈಯಲ್ಲಿ ಇದ್ದುಬಿಟ್ಟಿದ್ರು. ಕನ್ನಿಕಾ ತುಂಬ ಹೊತ್ತು ಮಲಗಿದ್ಲು. ನಾನು ಆ ಸಮಯದಲ್ಲೆಲ್ಲ ವೀಡಿಯೋಗಳನ್ನು ಮಾಡ್ಕೊಳ್ಬೋದಿತ್ತು. ಆದರೆ ಏನೋ ಒಂಥರ ಮಕ್ಕಳಿದ್ದವರಿಗೆ ಅದರ ಫೀಲಿಂಗ್ಸ್ ಗೊತ್ತಾಗತ್ತೆ ಅಂತ ಅನಿಸುತ್ತೆ. ಮೈಥಿಲಿನ ನೋಡೋದ ನಂತರ ಕನ್ನಿಕನ್ನ ನೋಡೋದ ನಂತರ ಮೈಥಿಲಿನ. ಸೊ ಈ ಥರದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ. ಮೈಥಿಲಿ ಅವಳ ಪಾಡಿಗೆ ಅವಳು ಆಟ ಆಡ್ತಾಯಿದ್ಲು. ಆದರೂ ಕೂಡ ಕೆಲವೊಂದಿಷ್ಟು ಕೇರ್ಗಳನ್ನು ನಾವೇ ಮಾಡಬೇಕಾಗಿರುತ್ತೆ. ಹಾಗೆಯೇ ಕನ್ನಿಕ ಕೂಡ ನೆಂಟರೆಲ್ಲ ಬಂದಿರೋದು ನೋಡಿ ಅವಳು ಯಾರಾದರೂ ಎತ್ಕೊಂಡ್ರೆಲ್ಲ ತುಂಬಾ ಅಳ್ತಾಯಿದ್ಲು. ಸೊ ಇಬ್ಬರು ಕೇರ್ ಮಾಡೋದ್ರಲ್ಲೇ ನಾನು ಮುಳುಗೋಗಿದ್ದೆ. ಹಾಗೆಯೇ ಈ ಉಪನಯನದಲ್ಲಿ ತುಂಬ ಜನ ಹೇಳ್ತಾಯಿದ್ರು, ನಿಮ್ಮ ವೀಡಿಯೋಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ವೀಡಿಯೋಗಳನ್ನು ಮತ್ತೆ ಮಾಡಿ ನಾವು ನೋಡ್ತೀವಿ, ತುಂಬ ಇಷ್ಟ ಆಗುತ್ತೆ ನಿಮ್ಮ ವೀಡಿಯೋಗಳು ಅಂತ ಹೇಳಿ. ತುಂಬಾ ಖುಷಿ ಆಯಿತು. ತುಂಬ ದಿನ ಆಗಿಬಿಟ್ಟಿತ್ತು ವೀಡಿಯೋಗಳನ್ನು ಕೂಡ ಹಾಕ್ದೇನೆ. ಆದರೂ ಕೂಡ ಅವ್ರು ನೆನಪಿಟ್ಕೊಂಡು ವೀಡಿಯೋಗಳನ್ನು ಹಾಕು, ಮತ್ತು ನಾವೆಲ್ಲ ನೋಡ್ತೀವಿ, ನಮಗೆಲ್ಲ ನಿಮ್ಮ ವೀಡಿಯೋ ತುಂಬ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನನಗಂತೂ ಅದು ತುಂಬಾ ಖುಷಿ ಆಯಿತು.
आयुष्यम आयुष्यम अग्र्यम ಜನಿವರೆಲ್ಲ ಹಾಕಿ ಚಂದ ಮಾಡಿದ್ವಿ ಅದಿತ್ತವ ಕರೀತಿದ್ವಿ ವಾರ ओम सरिजते दया विन्दते यथा मरस्य मोक्षणे वचसा वेदयामहे यज्ञस्य तदा यज्ञस्य तदा यं भोगे चेतसो इदं भवितङ्करे यथा देवासुरेषु तथा मुखेशनिग्रे एवं भोगे चेतसो अस्माकं तथा देवाजमाना वायुको आवासने तथा मुखदया गोया तथा हुमेवेहि तथा गातरवामे तथा मध्यद्रवमे तथा कुसुमिद्रवमे तथा पयेमा तथा देवानिमते तथा विश्वविदञ्जकः तथा कामस्यमानम् अभिशावकयामि ब्रह्मदन्तारम् इति अश्वरोमेनाभासकवियाभासकविताः तदश्चयोनिमसदश्चपः पिता विराजामशवहरिणा अन्तरिक्षं विष्णो भाविवेश तमस्कैरभ्यर्थन्ति वत्सम् ब्रह्मसन्दं ब्रह्मणावतयतः ब्रह्मदेवालयत ब्रह्मविश्वविदञ्जकः ब्रह्मणा चक्रनिर्मितं ब्रह्मब्राह्मणात्मनः अन्तरस्मिन्निवे लोकाः अन्तर्विश्वविदञ्जकः ब्रह्मैव भूतानाचेकम् तेन कोहतिष्ठत्यं ब्रह्मदेवालयतिमुदः ब्रह्मण्यन्न प्रजापति ब्रह्मण्य विश्वभूतानि नावेवान्तः समाहिता कतस्रः शास्त्रग्रन्थप्रयः इवन्नो यच्छन्ने तप्रजानन्न कथं विमन्नदेवो शरीरं ब्रह्मसमित्तवञ्चापतेना विश्वाकी भद्रासुरस्यमाना कयाजुष्टानुसमाना दृष्टा बृहस्पते मन्दते सुवीराः कयाजुष्टशिल्पवतिने वित्तया ब्रह्मा गतस्ते तत्त्वया कयाजुष्टश्चित्तं विन्दते वस्माकवचितस्वद्रविणोनमेने मेधां महीन्द्रो ददातु मेधां देवी सरस्वती मेधां मे अश्विना उभावा दत्तां पुष्करस्त्रया अक्षराश्रया मेधा गन्धर्वेषु जन्मनः दैवी मेधा सरस्वती सामा मेधा द्रविर्विषतकुम्भाः आमा मेधा द्रविर्विश्वरूपायण्डवनादिवदीरम्या ओजस्वती मेधा विन्महाना सामा मेधा सुप्रतीकादिशन्तां मयि मेधा मयि प्रजा मयि यज्ञस्तेजो ददातु मयि मेधा मयि प्रजा मयि इन्द्रियं ददातु मयि मेधा मयि प्रजा मयि सोऽयोगारो ददातु यस्मददा विशवोऽनुरूपः समेन्द्रो मेधया स्नातो ಒಳ್ಳೆ ಸಮಯದಲ್ಲಿ ಕೊಯ್ಯಕ್ಕೆ ಕೊಯ್ಯ ಹೊರಗೆ ಶಕ್ಯ ಆಗುತ್ತಾನ ಅವ್ರು ಇಳ್ಬೋತಾನ ವಿಶಾಲಕ್ಕೊಂದು कौंडिन्येति त्रयार्षया प्रवरान्विता वसिष्ठगोत्रोत्पन्नः अशुतोष शर्मः अहमस्मि अहं वो अभिवादयेत् ನಿನ್ನ ಗೋತ್ರ ಎಲ್ಲ ನಿನ್ನ ಹೆಸರು ನಿನ್ನ ಗೋತ್ರ ಎಲ್ಲ ಹೇಳಿ ಫಸ್ಟ್ ನಿನ್ನ ಪರಿಚಯ ಮಾಡ್ಕೊಂಡೆ ಈಗ ಸಂಸ್ಕೃತದಲ್ಲಿ ಗೊತ್ತಾ ನಮಸ್ಕಾರ ಮಾಡ್ಕೊಂಡೆ ಈಗ ಎದ್ದಿಕೊಂಡು ಭವತಿ ಭಿಕ್ಷಾ ಅಂದೆ ಹೇಳೋ ಭಿಕ್ಷೆ ಕೊಡಿ ಹೇಳೋ ಮೇಲೆ ಗೊತ್ತಾ ಋಷಿ ಮುನಿಗಳ ಕಾಲದಲ್ಲಿ ಹಂಗೆ ಹೆಸರು ಗೋತ್ರ ಎಲ್ಲ ಹೇಳಕ್ಕಾಗಿತ್ತು ಕಾಡಲ್ಲಿ ನೀ ಕಾಡಲ್ಲಿ ಗುಡಿಸ್ಲಿಗೂ ಹೋಗಿ ಕಾಡಲ್ಲಿ ಹಾಗೆಯೇ ಸಂಜೆ ಕಬ್ಬಿನ ಹಾಲು ಹಾಗೆ ಮಂಡಕ್ಕಿ ಪಾರ್ಟಿ ಎಲ್ಲ ಇತ್ತು. ಈ ಥರ ಗೇಮ್ಸ್ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ವೀಡಿಯೋಗಳನ್ನು ಕಡಿಮೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಏನಾಗ್ಬಿಡತ್ತೆ ಅಂದರೆ ನಾನಂತೂ ವೀಡಿಯೋದಲ್ಲಿ ಎಡಿಟ್ ಮಾಡೋದು ಅಥವಾ ವಾಯ್ಸ್ ಓವರ್ ಕೊಡೋದು ಈ ಥರ ಎಲ್ಲ ಇದ್ದಾಗ ಮೈತಿಲಿ ಸುಮ್ಮನೆ ಕೂತಿರ್ತಾಳೆ, ನನ್ನ ಮುಖನೇ ನೋಡ್ಕೋತ ಕೂತಿರ್ತಾಳೆ. ಸೊ ಆ ಟೈಮಲ್ಲೆಲ್ಲ ನಾನು ಅವಳನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ದೀನೇನೋ ಅನಿಸುತ್ತೆ. ಅಥವಾ ವೀಡಿಯೋಗಳನ್ನು ಮಾಡುವಾಗ ಬಂದು ಮೊಬೈಲ್ ನೋಡೋದಾಗಿರ್ಬೋದು. ಸೊ ಅವಳು ಮೊಬೈಲ್ ಮೇಲೆ ಇಂಟ್ರೆಸ್ಟ್ ತೋರಿಸೋದಕ್ಕೆ ಹೋಗ್ತಾಳೆ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಗಳನ್ನು ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ವೀಡಿಯೋಗಳನ್ನು ಜಾಸ್ತಿ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.